ಸಾವಿರಾರು ರೇಟ್ಗಳಾಗಿದೆ. ಕನ್ವಿಕ್ಷನ್ ರೇಟ್ ಇಸ್ ಲೆಸ್ ದೆನ್ 2%, ಲೆಸ್ ದೆನ್ 1.5%. ಏನು ತೋರಿಸುತ್ತೆ ಇದು? ರಾಜಕೀಯ ಪ್ರೇರಿತ ಅಲ್ಲ ಅಂತೀರಾ ನೀವು? ಏನೋ ನಮ್ಗೆ ಬಿಟ್ಟಿದ್ದಾರೆ, ಇನ್ನೂ ಎಷ್ಟು ದಿನ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇವತ್ತು ನಾಳೆ ಅದನ್ನು ಆಗ್ಬೋದು. ಇವೆಲ್ಲನೂ ಕೂಡ ರಾಜಕೀಯ ಪ್ರೇರಿತವಾಗೇ ಇರೋದು. ಇಲ್ಲಿ ಈಗ ನಾನು ಹೇಳ್ದಂಗೆ ಸ್ವಲ್ಪ ದಯವಿಟ್ಟು ಡೇಟಾ ತೆಗೆದು ನೋಡಿ. IT, ED, CBI ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿವೆ. ಯಾವಾಗ ಬೇಕು ಆವಾಗ ಛೂ ಬಿಡ್ತಾರೆ. ಹಾಗೆ ಆಗುತ್ತೆ ರೀ, ಇವತ್ತಿಲ್ಲ ನಾಳೆ ಆಗುತ್ತೆ. ನಾವೇನು ಈಗ ಜೀವ ಬೆದರಿಕೆ ಕೊಟ್ಟಿಲ್ವ? ಮೊನ್ನೆ MP ಅವರು, ಸಿಟ್ಟಿಂಗ್ MP ಹೇಳ್ತಾರೆ, ಎಷ್ಟು ಸರಿ ನಮ್ಮ ಸಿಟ್ಟಿಂಗ್ MLAಗಳು ಹೇಳಿಲ್ವ ನಮ್ಮ ಬಗ್ಗೆ? IT, ED ಅಂತಲ್ಲ, ನಮ್ಮಲ್ಲಿ ಏನಾದರೂ ಆಗ್ಬೋದು. ನಾವು ಹೇಳ್ತಾ ಇಲ್ಲ, BJP ಅವ್ರು ಹೇಳ್ತಾ ಇರೋದು, ನಮ್ಮವ್ರು ಯಾರು ಹೇಳ್ತಾ ಇಲ್ಲ ಅಲ್ಲ. ಸಿಟ್ಟಿಂಗ್ BJP MP ಹೇಳ್ತಾ ಇದ್ದಾರೆ, MLAಗಳು ಹೇಳ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ. ವಾಟ್ ಈಸ್ ನ್ಯೂ ಇನ್ ದಿಸ್? ಅವ್ರು ಬರ್ತಾ ಇದ್ದಾರೆ ಅಂತಲ್ಲ ಬೆಂಗಳೂರಿಗೆ, ಕಾಗದ ತಗೊಂಡು ಬರ್ತಾ ಇದ್ದಾರಲ್ಲೂ ಗೊತ್ತಿಲ್ಲ, ಕೇಳೋಣ. ಕಾನೂನು ಹೋರಾಟ ಏನಕ್ಕೆ ಮಾಡಬೇಕು? ನಾನೇನು ತಪ್ಪು ಮಾಡಿದ್ದೀನಿ? ಅವ್ರು ಮಾಡ್ಬೇಕು ಕಾನೂನು ಹೋರಾಟ, ನಾನಲ್ಲ. ನಾನೇನು ಪ್ರಶ್ನೆಗಳು ಕೇಳಿದ್ದೀನಿ, ಉತ್ತರ ಕೊಡಲಿ. ಕಾನೂನಾತ್ಮಕವಾಗಿದ್ರೆ ನನಗೆ ಕಾಗದ ಕೊಡ್ತಾ ಇದ್ರಲ್ಲ ಇಷ್ಟೊತ್ತಿಗೆ. ಕಾಗದ ಕೇಳೋದು ತಪ್ಪೇನ್ರಿ? ದಲಿತರಾದ್ರೂ ಕೂಡ ಇವರು ದಲಿತ ಕಾರ್ಡ್ ಪೇ ಮಾಡ್ತಾರೆ ಅನ್ನೋದನ್ನ ಶೋಭಾ ಕರಂದ್ಲಾಜೆ ಉಪಯೋಗಿಸ್ತಾರೆ, ಹೇಳ್ತಾರೆ. ಏನು ಆಯ್ತು ರೀ, ನಾನು ಬಲಿತಾನೆ ಏನಂತೆ? ಎಷ್ಟು ಜನ ಬಲಿತರಿದ್ದಾರೆ ತೋರಿಸ್ಬಿಡಿ ನನಗೆ. ಇವ್ರದ್ದು ಮನಸ್ಥಿತಿ ನೋಡಿ, ಇವಾಗಿಂದಲ್ಲ ಮುಂಚೆಯಿಂದನೂ ಕೂಡ. ನನ್ನ ಮೊದಲನೇ ನಂದು 2ನೇ ಎಲೆಕ್ಷನ್ನಲ್ಲಿ ಕ್ಯಾಂಪೇನ್ ಏನು ಮಾಡಿದ್ರು ಗೊತ್ತಾ BJP ಅವರು? ಚಿತ್ತಾಪುರ್ನಲ್ಲಿ ವಿಡಿಯೋ ತೋರಿಸ್ತೀನಿ. ಪ್ರಿಯಾಂಕರ್ಗೆ ಸೂಟ್ ಹಾಕ್ಕೊಂಡು ವಿಧಾನಸೌಧದಲ್ಲಿ ಕೂತ್ಕೊಂತಾನೆ. ಯಾಕೆ ಹಾಕೊಂಬಾರ್ದ ನಾನು ಸೂಟು? ನಾನು ಗಾಡಿಗಳಲ್ಲಿ ಓಡಾಡಬಾರ್ದ? ವಾಟ್ ಇಸ್ ದ ಪ್ರಾಬ್ಲಮ್? ಲೀಗಲಿನೇ ಮಾಡ್ತಾ ಇದ್ದೀನಲ್ಲ. ನನ್ನ ಆದಾಯ ಎಷ್ಟಿದೆ ಅಷ್ಟೇ ಮಾಡ್ತಾ ಇರೋದಲ್ಲ. RSS ಆದಾಯ ಕೇಳಿದ್ರೆ ಇವ್ರಿಗೆ ಏನಕ್ಕೆ ಕುರಿ? ಇವರೆಲ್ಲರೂ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವರಿಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಅದಕ್ಕೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ, ನಮ್ಮ ಕುಟುಂಬದ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ವಾಟ್ ಇಸ್ ದರ್ ಪ್ರಾಬ್ಲಮ್? ಸುನೀಲ್ ಕುಮಾರ್ ಅವರು ನನ್ನ ಭಾಷೆ ಕೇಳಿಬಿಟ್ಟು ಪ್ರಿಯಾಂಕರ್ಗೆ ಕಾನ್ವೆಂಟ್ದಲ್ಲಿ ಅಲ್ಲಿ ಸದನದಲ್ಲಿ ಏನಪ್ಪ ಪೈಲ್ಸ್ ಬಂದಂಗೆ ಆಡ್ತೀಯ ಅಂತದೆ. ಪ್ರಿಯಾಂಕರ್ಗೆ ಒಂದು ಗ್ಲಾಸ್ ಹಾಲು ಹೆಚ್ಚು ಕುಡ್ದಿರ್ಬೋದು, ಅದಕ್ಕೆ ಇವನಿಗೆ ಇಷ್ಟು ಜ್ಞಾನ ಇದೆ ಅಂತ ಹೇಳ್ತಾರೆ. ಇವೆಲ್ಲ ಅವ್ರದ್ದು ಮನಸ್ಥಿತಿ. ಬರ್ರಪ್ಪ ಮಾತಾಡೋಣ ಅಂತ ಹೇಳಿದ್ರೆ ಮಾತಾಡೋಕೆ ರೆಡಿ. ಐ ಆಮ್ ರೆಡಿ ಟು ಡಿಬೇಟ್ ವಿತ್ ಎನಿಬಡಿ. ಆರ್ ದೇ ರೆಡಿ ಟು ಡಿಬೇಟ್ ವಿತ್ ಅ ದಲಿತ್? ದಟ್ ಇಸ್ ದ ಪ್ರಾಬ್ಲಮ್. ಒಬ್ಬ ದಲಿತ ಕೇಳ್ತಾ ಇದ್ದಾರಂತ ಇವ್ರಿಗೆ ಇಷ್ಟು ಹೊಟ್ಟೆ ಉರಿತಾ ಇದೆ. ಇದು ಅವರಿಗೆ ಕೇಳಿರೋ ಪ್ರಶ್ನೆಗೆ ಉತ್ತರ ಇಲ್ಲ ಅಲ್ಲ, ಇನ್ನು ಮನುಸ್ಮೃತಿ ಮನಸ್ಥಿತಿ ಬಿಟ್ಟಿಲ್ಲ ಅವರು.